ಈ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುವಂಥ, ಅದೇ ರೀತಿ ಮಕ್ಕಳ ದೇಹ ತಂಪಾಗಿಡುವಂಥ 6 ರೀತಿಯಾದಂಥ ಆಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿಗಳನ್ನ ನೀವು ಮಗುಗೆ ಯಾವ ಟೈಮಲ್ಲಿ ತಿನ್ನಿಸ್ಬೇಕು, ಯಾವ ಏಜಲ್ಲಿ ತಿನ್ನಿಸ್ಬೇಕು ಅನ್ನೋದನ್ನು ವಿಡಿಯೋದಲ್ಲೇ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಮೊದಲನೇ ರೆಸಿಪಿ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ಮಾಡುವಂಥ ಸಬ್ಬಕ್ಕಿ ಖೀರ್. ಇದನ್ನು 6 ತಿಂಗಳ ಪಾಪುಯಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಸೊ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನೋಡಿ, ಒಂದು 3-4 ಗಂಟೆ ಮುಂಚೆ ನಾನು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ. ನೀವು ಬೇಕಿದ್ರೆ ರಾತ್ರಿ ಇಡೀ ನೆನೆಸ್ಬಿಟ್ಟು ತೊಗೊಳ್ಬೋದು. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ಇದಕ್ಕೆ ತುರಿದಿಟ್ಕೊಂಡಿರುವಂಥ ಅರ್ಧ ಕ್ಯಾರೆಟ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಕ್ಯಾರೆಟ್ಗೆ ಬದಲಾಗಿ ನೀವು ಬೀಟ್ರೋಟ್ ಬೇಕಿದ್ರೂ ಉಪಯೋಗಿಸ್ಬೋದು. ಅಂದರೆ ಒಂದಿನ ಕ್ಯಾರೆಟ್ ಹಾಕಿ ಮಾಡ್ಕೊಡಿ, ಮತ್ತೊಂದು ದಿನ ಬೀಟ್ರೋಟ್ ಉಪಯೋಗಿಸ್ಬಿಟ್ಟು ಮಾಡಿ ತಿನ್ನಿಸ್ಬೋದು. ಸೊ ನೋಡಿ, ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಸೇರಿಸ್ಕೊಳ್ಬೇಕು. ನೀರಿನ ಸಮೇತ ಸೇರಿಸ್ಕೊಳ್ಳಿ. ಮತ್ತೆ 1 ಕಪ್ ನೀರು ಸೇರಿಸ್ಬಿಟ್ಟು 7ರಿಂದ 8 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 7-8 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಕ್ಯಾರೆಟ್ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ತೆಂಗಿನ ಹಾಲು ಸೇರಿಸ್ಕೊಳ್ಬೇಕು, ಅರ್ಧ ಕಪ್ಪಷ್ಟು. ಈ ತೆಂಗಿನ ಹಾಲು ಸೇರಿಸಿದ ನಂತರ ಮತ್ತೆ ಒಂದು 3 ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ನೀವು ಬೇಸಿಗೆ ಕಾಲದಲ್ಲಿ ತೆಂಗಿನ ಹಾಲು ಸೇರಿಸಿ ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಆಗುವಂಥ ಉಷ್ಣತೆ ಕಡಿಮೆ ಆಗುತ್ತೆ, ಬಾಯಿ ಹುಣ್ಣಿನ ಸಮಸ್ಯೆ ಕೂಡ ಬರೋದಿಲ್ಲ. ಈ ರೆಸಿಪಿಗೆ ನಾವು ಕ್ಯಾರೆಟ್ ಮತ್ತು ತೆಂಗಿನ ಹಾಲು ಸೇರಿಸ್ಕೊಂಡಿರೋದ್ರಿಂದ ಇದರಲ್ಲೇ ಸ್ವೀಟ್ ಅಂಶ ಇರುತ್ತೆ. ಸೊ ಎಕ್ಸ್ಟ್ರಾ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ. ಹಂಗೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಒಂಚೂರು ಬೆಲ್ಲ ಸೇರಿಸ್ಕೊಳ್ಬೋದು, ಅಥವಾ ಡೇಟ್ ಸಿರಪ್ ಇದ್ದರೆ ಅದನ್ನು ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಸೊ ನೋಡಿ, ಕರೆಕ್ಟಾಗಿ 3 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ. ಇದರ ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು. ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಈ ರೀತಿ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ಬ್ಲೆಂಡ್ ಮಾಡಿ ಪಾಪುಗೆ ತಿನ್ನಿಸ್ಬೇಕು. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಪಾಪುಗೆ ಮಾಡಿ ತಿನ್ನಿಸ್ಬೋದು. ಒಂದಿನ ಬಿಟ್ಟು ಒಂದಿನ ಮಾಡಿಕೊಡ್ಬೋದು, ಅಥವಾ ವಾರದಲ್ಲಿ 2 ದಿನ ಬೇಕಿದ್ರೂ ಮಾಡಿ ತಿನ್ನಿಸ್ಬೋದು. ಅಷ್ಟೇ, ಈಗ ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿ ಖೀರ್ ರೆಡಿಯಾಗಿದೆ. ನಮ್ಮ ನೆಕ್ಸ್ಟ್ ರೆಸಿಪಿ ಸಬ್ಬಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಗಂಜಿ. ಇದನ್ನು ಅಷ್ಟೇ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಸಬ್ಬಕ್ಕಿ ಸೇರಿಸ್ಕೊಳ್ಳಿ. ಇದರ ಜೊತೆಗೇ 2 ಬಾದಾಮಿ, 2 ಗೋಡಂಬಿನ ಸೇರಿಸ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಇದೇ ಮೊದಲನೇ ಸಲ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀರಾ ಅಂದರೆ 1 ಬಾದಾಮಿ, 1 ಗೋಡಂಬಿ ಸೇರಿಸ್ಕೊಳ್ಳಿ. ಸೊ ನೋಡಿ, ಜಸ್ಟ್ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಈ ಪೌಡರ್ನ ಈಗ ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು 1 ಕಪ್ ನೀರು ಸೇರಿಸ್ಕೊಳ್ಳಿ. 1 ವರ್ಷ ಮೇಲ್ಪಟ್ಟ ಮಕ್ಕಳಾದರೆ ನೀವು ನೀರಿಗೆ ಬದಲಾಗಿ ಹಾಲು ಬೇಕಿದ್ರೂ ಉಪಯೋಗಿಸ್ಬೋದು. ಈಗ ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲೇ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 3-4 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ? ಈಗ ಇದಕ್ಕೆ ಅರ್ಧ ಆ್ಯಪಲ್ನ ಪೇಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಆ್ಯಪಲ್ ಪ್ಯೂರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಳ್ಬೇಕು. ಆ್ಯಪಲ್ಗೆ ಬದಲಾಗಿ ನೀವು ಬಾಳೆಹಣ್ಣು ಕೂಡ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಬಾಳೆಹಣ್ಣು ಸೇರಿಸ್ತೀರಾ ಅಂದರೆ ಈ ರೀತಿ ಆ್ಯಪಲ್ ಬೇಯಿಸೋ ಥರ ಬೇಯಿಸ್ಕೊಳ್ಬಾರ್ದು. ಈ ಗಂಜಿ ರೆಡಿ ಮಾಡಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮ್ಯಾಶ್ ಮಾಡ್ಕೊಂಡಿರುವಂಥ ಬಾಳೆಹಣ್ಣನ್ನ ಸೇರಿಸಿ ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸ್ಬೋದು. ಸೊ ನೋಡಿ, ಕರೆಕ್ಟಾಗಿ 4-5 ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಸ್ವೀಟ್ ಸೇರಿಸೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಆ್ಯಪಲಲ್ಲಿ ಆಲ್ರೆಡಿ ಸಿಹಿ ಅಂಶ ಇರುತ್ತೆ. ನಿಮಗೆ ಬೇಕಿದ್ರೆ ಸ್ವಲ್ಪ ಬೆಲ್ಲ ಅಥವಾ ಡೇಟ್ ಸಿರಪ್ ಬೇಕಿದ್ರೂ ಸೇರಿಸ್ಬಿಟ್ಟು ಪಾಪುಗೆ ತಿನ್ನಿಸ್ಬೋದು. ಈ ರೆಸಿಪಿನ ನೀವು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಯಾವಾಗ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ನಮ್ಮ ನೆಕ್ಸ್ಟ್ ರೆಸಿಪಿ ಸಪೋಟ ಮತ್ತು ರವಾ ಸ್ವೀಟ್. ಈ ಬೇಸಿಗೆ ಕಾಲದಲ್ಲಂತೂ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು, ತುಂಬಾ ಒಳ್ಳೆಯದು. ಈ ರೆಸಿಪಿನ ನೀವು 6 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಮೊದಲು ನಾನಿಲ್ಲಿ 1 ಖರ್ಜೂರ, 4ರಿಂದ 5 ಒಣ ದ್ರಾಕ್ಷಿ, 2 ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. 1 ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಇದರ ಜೊತೆಗೇ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಸಪೋಟನ ತಗೊಂಡು ಇದರ ಸಿಪ್ಪೆ ಮತ್ತು ಬೀಜನ ತೆಗೆದುಬಿಟ್ಟು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಬಿಟ್ಟು
ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೀವು ಈ ರೆಸಿಪಿನ 6 ತಿಂಗಳ ಪಾಪುವಿಂದ ಹಿಡಿದು 8 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡಿಕೊಡ್ತೀರಾ ಅಂದರೆ ಈ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡಿಕೊಂಡು ಬರೀ ಸಪೋಟನ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ರವೆ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪಿಟ್ಟು ಮಾಡ್ತೀರಲ್ವ ಅದೇ ರವೆನೇ ಉಪಯೋಗಿಸಿರೋದು. ನೋಡಿ, ರವೆ ಈ ರೀತಿ ಲೈಟಾಗಿ ರೋಸ್ಟ್ ಆಗಿದ ತಕ್ಷಣ ಇದಕ್ಕೆ ಚಿಕ್ಕ ಲೋಟದಲ್ಲಿ 1 ಲೋಟ ನೀರು, 1 ಲೋಟ ಹಾಲು ಸೇರಿಸ್ಕೊಳ್ಬೇಕು. ನೀವು 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡಿಕೊಡ್ತೀರಾ ಅಂದರೆ ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಬಿಟ್ಟೆ ಮಾಡಿಕೊಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ 5 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 5 ನಿಮಿಷಕ್ಕೆ ನಾವು ಸೇರಿಸಿರುವಂಥ ರವೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಸಪೋಟ ಪ್ಯೂರಿನ ಸೇರಿಸ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 4 ನಿಮಿಷಕ್ಕೆ ನೀವು ನೋಡ್ಬೋದು ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ರವೆ ಅಲ್ವಾ, ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗಲೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಬೇಕಿದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನು ಮಿಕ್ಸ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ಬೋದು. ಡ್ರೈ ಫ್ರೂಟ್ಸ್ ಕೊಡ್ತೀರಾ ಅಂದರೆ 7 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬೇಕು. ಇದರ ಜೊತೆಗೆ ನೀವು ಬೇಕಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೋದು, ಇನ್ನೂ ಒಳ್ಳೆಯದು. ನಾನು ಆಗಲೇ ತಿಳಿಸಿದಾಗೆ 8 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಬರೀ ರವೆ ಮತ್ತು ಸಪೋಟನ ಉಪಯೋಗಿಸ್ಬಿಟ್ಟು ಮಾಡಿ ತಿನ್ನಿಸ್ಬೇಕು, ಡ್ರೈ ಫ್ರೂಟ್ಸ್ನ ಉಪಯೋಗಿಸ್ಬೇಡಿ. ಇದಕ್ಕೆ ಮತ್ತೆ ಬೆಲ್ಲ, ಸಕ್ಕರೆ ಎಲ್ಲ ಸೇರ್ಸಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಸೇರಿಸಿರುವಂಥ ಸಪೋಟ ಮತ್ತು ಖರ್ಜೂರದಲ್ಲೇ ಸಿಹಿ ಅಂಶ ಇರುತ್ತೆ, ಅದೇ ಸಾಕು. ಸೊ ಅಷ್ಟೇ, ಈಗ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರುವಂಥ ಸಪೋಟ ರವಾ ಕಿಚಡಿ ರೆಡಿಯಾಗಿದೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡ್ತೀರಾ ಮಾಡಿಕೊಡಿ. ಮಗು ತಿಂತಾ ಇದೆ ಅಂತ ಪ್ರತಿದಿನ ಇದನ್ನೇ ಮಾಡಿಕೊಡ್ಬೇಡಿ. ವಾರದಲ್ಲಿ 2 ಅಥವಾ 3 ದಿನ ಮಾಡಿಕೊಟ್ರೆ ಸಾಕು. ಇದನ್ನು ನೀವು ಬೆಳಗ್ಗೆ, ಮಧ್ಯಾಹ್ನ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ಮಾಡಿ ತಿನ್ನಿಸ್ಬೋದು. ಸಬ್ಬಕ್ಕಿ ಮತ್ತು ಬಾಳೆಹಣ್ಣು ಉಪಯೋಗಿಸ್ಬಿಟ್ಟು ಮಾಡುವಂಥ ಈ ರೆಸಿಪಿ ಪ್ರತಿಯೊಂದು ಮಗುಗೂ ತುಂಬಾ ಇಷ್ಟ ಆಗುತ್ತೆ. ಇಷ್ಟಪಟ್ಟು ಪೂರ್ತಿ ಖಾಲಿ ಮಾಡ್ತಾರೆ. 8 ತಿಂಗಳ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ತುಂಬಾ ಹೆಲ್ತಿ ರೆಸಿಪಿ. ಸೊ ಬನ್ನಿ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಸಬ್ಬಕ್ಕಿನ 4 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಇದರ ಜೊತೆಗೆ ನಾನಿಲ್ಲಿ ಒಂದು ಕೆಂಪು ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಕೇರಳ ಬಾಳೆಹಣ್ಣು ಬೇಕಿದ್ರೂ ಉಪಯೋಗಿಸ್ಬೋದು ಅಥವಾ ಪಚ್ಚ ಬಾಳೆಹಣ್ಣು ಬೇಕಿದ್ರೂ ಉಪಯೋಗಿಸ್ಬೋದು. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಸೇರಿಸ್ಕೊಳ್ಳಿ. ಇದರ ಜೊತೆಗೇ ಬಾಳೆಹಣ್ಣ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊಂಡು 1 ಖರ್ಜೂರನ ಬೀಜ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದೆಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ 10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 10 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಸಬ್ಬಕ್ಕಿ ಮತ್ತು ಬಾಳೆಹಣ್ಣು ನುಣ್ಣಗೆ ಬೆಂದಿರುತ್ತೆ. ಈಗ ಇದನ್ನು ಈ ರೀತಿ ಒಂದು ಮ್ಯಾಶರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನಿಮ್ಗೀಗಾಗಲೇ ತಿಳಿದಿರೋ ಹಾಗೆ ಸಬ್ಬಕ್ಕಿ ತುಂಬಾ ತಂಪಲ್ವಾ. ಸೊ ಬೇಸಿಗೆ ಕಾಲದಲ್ಲಿ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ನುಣ್ಣಗೆ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಕೊಕೊನಟ್ ಮಿಲ್ಕ್ನ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ತೆಂಗಿನ ಹಾಲು. ಈ ತೆಂಗಿನ ಹಾಲೂ ಅಷ್ಟೇ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ತೂಕ ಹೆಚ್ಚಾಗೋದ್ರ ಜೊತೆಗೆ ಅವರಿಗೆ ಈ ಬೇಸಿಗೆ ಕಾಲದಲ್ಲಿ ಆಗುವಂಥ ಬಾಯುಣ್ಣಿನ ಸಮಸ್ಯೆ ಕೂಡ ದೂರ ಮಾಡುತ್ತೆ. ಸೊ ನೋಡಿ, ಈ ತೆಂಗಿನ ಹಾಲು ಸೇರಿಸ್ಕೊಂಡಿದ್ದ ನಂತರ ಜಸ್ಟ್ 1 ನಿಮಿಷ ಇದನ್ನು ಕುದಿಸ್ಕೊಂಡು 2 ಗೋಡಂಬಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಸಬ್ಬಕ್ಕಿ ಖೀರ್ ರೆಡಿಯಾಗುತ್ತೆ. ಇದನ್ನು ನೀವು ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಆಗು ಮಾಡಿ ತಿನ್ನಿಸ್ಬೋದು. ತುಂಬಾ ಒಳ್ಳೆಯದು. ಸೊ ಮಿಸ್ ಮಾಡ್ದಿರ ಮಾಡಿ ತಿನ್ನಿಸಿ. ನಮ್ಮ ನೆಕ್ಸ್ಟ್ ರೆಸಿಪಿ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಕರ್ಡ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಅಷ್ಟೇ 8 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಸೊ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡು 2 ಟೇಬಲ್ ಸ್ಪೂನ್ ಅಕ್ಕಿ, 1 ಟೇಬಲ್ ಸ್ಪೂನ್ ತೊಗರಿಬೇಳೆನ ಸೇರಿಸ್ಕೊಳ್ಳಿ. ತೊಗರಿಬೇಳೆಗೆ ಬದಲಾಗಿ ನೀವು ಮೈಸೂರು ಬೇಳೆ ಅಥವಾ ಹೆಸರು ಬೇಳೆ ಬೇಕಿದ್ರೂ ಉಪಯೋಗಿಸ್ಬೋದು. ಈಗ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಬಿಸಿಯಾಗಿದ ತಕ್ಷಣ 1 ಚಿಟಿಕೆ ಜೀರಿಗೆ,
ಒಂದು ಚಿಕ್ಕ ಪೀಸ್ ಶುಂಠಿನ ಗ್ರೇಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದೆರಡೂ ಫ್ರೈ ಮಾಡ್ಕೊಂಡಿದ್ದ ನಂತರ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆನ ಸೇರಿಸ್ಬಿಟ್ಟು 1.5 ಕಪ್ ನೀರು ಸೇರಿಸ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, ಕಾಳು ಮೆಣಸನ್ನ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ 6 ವಿಷಲ್ ಕೂಗಿಸ್ಕೊಳ್ಬೇಕು. ಅನ್ನ ಮತ್ತು ಬೇಳೆ ನುಣ್ಣಗೆ ಬೇಯಿಸ್ಕೊಳ್ಬೇಕು. ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಬೇಯಿಸ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ 6 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆಗಿದೆ. ನೋಡ್ತಾ ಇರ್ಬೋದು ನಾವು ಸೇರಿಸಿರುವಂಥ ಅಕ್ಕಿ ಬೇಳೆ ಎಲ್ಲ ಎಷ್ಟು ನುಣ್ಣಗೆ ಬೆಂದಿದೆ ಅಂತ. ಈಗ ಇದನ್ನು ಒಂದು ಮ್ಯಾಶರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ನುಣ್ಣಗೆ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಿದ್ದ ನಂತರ 4 ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡಿರುವಂಥ ಮೊಸರು ಮತ್ತು ಫ್ರೆಶ್ ಆಗಿರುವಂಥ ಮೊಸರನ್ನ ಉಪಯೋಗಿಸ್ಬೇಕು. ಈ ರೆಸಿಪಿನ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಪಾಪುಗೆ ಮಾಡಿ ತಿನ್ನಿಸಿ. ಮಗು ಚೆನ್ನಾಗಿ ನಿದ್ದೆನೂ ಮಾಡುತ್ತೆ, ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗತ್ತೆ. ವಾರದಲ್ಲಿ 3 ದಿನ ಮಾಡಿ ತಿನ್ನಿಸಿದ್ರೆ ಸಾಕು. ಈ ರೀತಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಬೇಡ ಅಂದಿರ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಅಷ್ಟೇ, ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕರ್ಡ್ ರೈಸ್ ರೆಡಿಯಾಗಿದೆ. ನಮ್ಮ ಲಾಸ್ಟ್ ರೆಸಿಪಿ ಸಬ್ಬಕ್ಕಿ ಮತ್ತು ಆ್ಯಪಲ್ ಪ್ಯೂರಿ. ಈ ರೆಸಿಪಿನ ನೀವು 6 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಸಬ್ಬಕ್ಕಿ, 2 ಬಾದಾಮಿ, 2 ಗೋಡಂಬಿನ ಸೇರಿಸ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೀವು 6-7 ತಿಂಗಳ ಪಾಪುಗೆ ಮಾಡ್ತಾ ಇದ್ದೀರಾ ಅಂದರೆ 1 ಬಾದಾಮಿ, 1 ಗೋಡಂಬಿ ಸೇರಿಸ್ಕೊಳ್ಳಿ. ನೀವು ಇದರ ಜೊತೆಗೆ 1 ಏಲಕ್ಕಿ ಬೇಕಿದ್ರೂ ಉಪಯೋಗಿಸ್ಬೋದು ಫ್ಲೇವರ್ಗೋಸ್ಕರ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಂಡು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡಿರೋವಂಥ ಇದೇ ಬ್ಲೆಂಡರ್ ಜಾರ್ಗೆ ಅರ್ಧ ಆ್ಯಪಲ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದರ ಜೊತೆಗೇ 2 ಡೇಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. 1 ವರ್ಷ ಮೇಲ್ಪಟ್ಟ ಮಕ್ಕಳಾದರೆ ನೀವು ನೀರಿಗೆ ಬದಲಾಗಿ ಹಾಲು ಕೂಡ ಉಪಯೋಗಿಸ್ಬೋದು. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು 1 ಕಪ್ ನೀರು ಸೇರಿಸ್ಕೊಳ್ಳಿ. ನಾನು ಮೊದಲೇ ತಿಳಿಸಿದಾಗೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾಡ್ತಾ ಇದ್ದೀರಾ ಅಂದರೆ ನೀರಿಗೆ ಬದಲಾಗಿ ಹಾಲು ಕೂಡ ಉಪಯೋಗಿಸ್ಬೋದು. ಈಗ ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಕರೆಕ್ಟಾಗಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ಈ ರೆಸಿಪಿನ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸ್ಬೋದು. ಆ್ಯಪಲ್ಗೆ ಬದಲಾಗಿ ಬಾಳೆಹಣ್ಣು ಕೂಡ ಉಪಯೋಗಿಸ್ಬೋದು. ಆ್ಯಪಲ್ ಮತ್ತು ಡೇಟ್ಸ್ ಉಪಯೋಗಿಸಿರೋದ್ರಿಂದ ಅದರಲ್ಲೇ ಸಿಹಿ ಅಂಶ ಇರುತ್ತೆ. ಸೊ ಎಕ್ಸ್ಟ್ರಾ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹಂಗೂ ಬೇಕು ಅಂತ ಅನಿಸಿದ್ರೆ ಒಂಚೂರು ಬೆಲ್ಲ ಸೇರಿಸ್ಕೊಳ್ಬೋದು. ಸೊ ನೋಡಿ, ಕರೆಕ್ಟಾಗಿ 10 ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ? ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ಪಾಪುಗೆ ತಿನ್ನಿಸ್ಬೋದು. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೆಲ್ತಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.